ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಫ್ರೈಡೆ, ಟೈಮ್ ಬಂದು ಇವಾಗ 9:45 ಆಗ್ತಾಯಿದೆ, ಇನ್ನೂ ಆಗಿಲ್ಲ. ಓಕೆ, ಹಾಗೆ ಇವಾಗ ಕೆಳಗಡೆ ಹೋಗಿದ್ದೆ. ನೋಡಿದರೆ ನಮ್ಮ ಹುಂಡೆನಾಮ ಇದೆ ನೋಡಿ, ಅದು ಪಾರಿವಾಳ ಗಿಳಿ, ಅದನ್ನು ಬಂದ್ಬಿಟ್ಟಿದೆ. ಆಮೇಲೆ ಅದು ಫಸ್ಟು ಪಕ್ಷಿಗಳೇ, ಪಕ್ಷಿ ಇರ್ಬೋದು ಪ್ರಾಣಿ ಇರ್ಬೋದು, ಫಸ್ಟು ಮಾಡುವಂಥದ್ದು ಅದು ಸಡನ್ನಾಗಿ ಹೋಗಿ ಕತ್ತನ್ನು ಇಟ್ಕೊಬಿಡುತ್ತೆ. ನಾನು ನೋಡಿದೆ ಫಸ್ಟು, ಅದು ಈ ಥರ ರೆಕ್ಕೆ, ಫಸ್ಟು ನನಗೆ ರೆಕ್ಕೆ ಕಾಣಿಸ್ತು. ನನಗೆ ರೆಕ್ಕೆ ಕಾಣಿಸಿದ ತಕ್ಷಣ ಏನು ಅನ್ನಿಸ್ತು ಅಂದರೆ, ಅದು ಯಾವುದೋ ಎಲೆನ ಬಾಯಲ್ಲಿ ಕಚ್ಕೊಂಡಿದೆ ಅನ್ನೋ ಥರ ಕಾಣಿಸ್ತು ನನಗೆ. ಅಂದರೆ ನನ್ನ ಮೇಲೆಯಿಂದ ನೋಡುವಾಗ ನನಗೆ ಆ ಥರ ಅನ್ನಿಸ್ತು. ಮತ್ತು ಕೆಳಗಡೆ ಆಮೇಲೆ ಮಮ್ಮ ಆಫೀಸ್ಗೆ ಹೋಗೋ ಟೈಮ್ ಅಲ್ವಾ, ಆಮೇಲೆ ಅವರು ನನ್ನ ಕರೆದ್ಬಿಟ್ಟು ನೋಡಿ ಯಾವುದೋ ಒಂದು ಪಕ್ಷಿ ಬಂದುಬಿಟ್ಟಿದೆ ಅಂತ ಹೇಳಿದ್ರು. ಆಮೇಲೆ ಹೋಗಿ ನೋಡಿದ್ರೆ ಅದು ಪಕ್ಷಿ. ನಾನು ಫಸ್ಟು ಯಾವುದೋ ಎಲೆ ಅಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ಅದು ಗ್ರೀನ್ ಕಲರ್ ಕಾಣಿಸ್ತಾ ಇತ್ತಲ್ಲ, ಅದರಿಂದ ಅಂದರೆ ರೆಕ್ಕೆ ಕಾಣಿಸ್ತಾ ಇತ್ತು ಅಷ್ಟೇ, ತಲೆ ಏನೂ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಓಡ್ಸೋಕ್ಕೆ ಹೋದರೆ ಬಿಡ್ತಾ ಇಲ್ಲ ಅದು, ಕತ್ತನ್ನು ಭದ್ರಾಗಿ ಇಟ್ಕೊಬಿಟ್ಟಿದೆ. ನಾನೆಲ್ಲ ಸತ್ತೋಗ್ಬಿಟ್ಟಿದೆ ಅಂತ ಅಂದ್ಕೊಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಅದು ಸೌಂಡ್ ಮಾಡ್ತಾಯಿದೆ ಪಕ್ಷಿ. ಆಮೇಲೆ ಏನು ಮಾಡೋದು, ಮಮ್ಮ ಆ ಕಡೆಯಿಂದ ಉಶ್ ಉಶ್ ಅಂತ ಮಾಡ್ತಾರೆ, ನಾನು ಈ ಕಡೆಯಿಂದ ಮಾಡ್ತಾಯಿದ್ದೀನಿ. ಅಂದರೆ ಸಂಪು ಇದೆಯಲ್ಲ, ಸಂಪ್ ಮೇಲೆ ಹೋಗಿ ಕುತ್ಕೊಬಿಟ್ಟಿತ್ತು. ಆಮೇಲೆ ನೋಡಿದ್ರೆ ಅದು ಬಿಡ್ತಾನೇ ಇಲ್ಲ ಬಾಯಿನ, ಪಕ್ಷಿ ಯಾರೋಗ್ಲಿ ಅಂತೇಳಿ. ನಾವು ಓಡಿಸೋ ಇದಕ್ಕೆ ಭಯ ಪಟ್ಕೊಂಡು ಆಮೇಲೆ ಸಡನ್ನಾಗಿ ಬಾಯಿನ ಬಿಟ್ಟು ಆಮೇಲೆ ಏನು ಮಾಡಿಬಿಡ್ತು ಅಂದರೆ ಕಾಲಲ್ಲಿ ಇಟ್ಕೊಳ್ಳೋಕೆ ಮಾಡುತ್ತೆ. ಅಂದರೆ ಅದು ಬೆಕ್ಕು ತಿನ್ನಬೇಕಂದ್ರೆ ಬಾಯಿ ಕಚ್ಕೊಂಡಿರುತ್ತಲ್ಲ, ಅದನ್ನ ಬಿಟ್ಬಿಟ್ಟು ಕಾಲಲ್ಲಿ ಇಟ್ಕೊಂಡು ತಿನ್ನುವಂಥದ್ದು. ಆವಾಗ ಬಿಡ್ತಾ ನಾವು ಮತ್ತೆ ಓಡ್ಸೋಕ್ಕೆ ಟ್ರೈ ಮಾಡಿದ್ವಿ, ಮತ್ತೆ ಹಿಡ್ಕೊಬಿಡ್ತಾವೆ. ಮತ್ತೆ ಆಮೇಲೆ ಹೇಗೋ ಮಾಡಿದ್ವಿ, ಓಡಿಸಿದ್ವಿ. ಆಮೇಲೆ ಅದು ಬಿಟ್ಟ ತಕ್ಷಣ ಅದು ಪಕ್ಷಿ ಕೂಡ ಪುರ್ರ ಅಂತೇಳಿ ಹಾರೋಯ್ತು. ಈ ಥರ ಸಡನ್ನಾಗಿ ಸಿಗಲ್ಲ, ಅದು ಚಿಕ್ಕ ಪಕ್ಷಿ ಅಲ್ಲ, ಗಿಳಿ ಥರ ಇದೆ ನೋಡೋಕ್ಕೆ. ಆದರೆ ಗಿಳಿ ಅಲ್ಲ, ಅದು ಯಾವುದೋ ಬೇರೆ ಪಕ್ಷಿ. ನಾನು ಅದ್ರದ್ದು ಫೇಸ್ ಎಲ್ಲ ನೋಡಿದೆ, ಆದರೆ ಗಿಳಿ ಅಲ್ಲ. ಸಡನ್ನಾಗಿ ನೋಡಬೇಕಾದ್ರೆ ಗಿಳಿನೇ ಇರಬೇಕು ಅಂತ ಅನಿಸುತ್ತೆ. ಅದು ಸ್ವಲ್ಪ ಯಾವ ಥರ ಅಂದರೆ ಫುಲ್ಲು ಗ್ರೀನ್ ಇದೆ, ಪ್ಯಾರೆಟ್ ಗ್ರೀನ್ ಬರುತ್ತಲ್ಲ, ಆ ಥರ ಇರಲಿಲ್ಲ ಅದು. ಈ ಅಲೋವೆರಾ ಲೀಫ್ ಇದೆ ನೋಡಿ, ಆ ಟೈಪ್ ಇತ್ತು. ಆಮೇಲೆ ಉಶ್ ಉಶ್ ಅಂತೇಳಿ ಮಾಡಿದ್ಮೇಲೆ ಅದು ಭಯಕ್ಕೆ ಬಿಟ್ಟಿದ್ದಿಲ್ಲ, ಅಂದರೆ ಬೆಕ್ಕು ಬಿಡ್ತಾ ಇರಲಿಲ್ಲ. ಅದು ಒಂದೇ ಅಲ್ಲ, ಅದ್ರ ಜೊತೆಗೆ ಈ ಬೆಕ್ಕಳು ಸೇರಿಕೊಂಡಿದೆ ತಿನ್ನೋದಕ್ಕೆ. ಆಮೇಲೆ ಹೇಗೋ ಮಾಡಿ ಬಿಟ್ಟ ಮೇಲೆ ಅದು ಹಾರೋಯ್ತು. ಪಕ್ಕದ ಅಲ್ಲೊಂದು ಬಾದಾಮಿ ಮರ ಇದೆ, ಅದರಲ್ಲಿ ಹೋಗಿ ಕುತ್ಕೊಳ್ತು. ಏನಾಯ್ತು ಏನು ಅಂತ ಗೊತ್ತಿಲ್ಲ, ಅದೇ ಜೀವ ಇತ್ತು ಅಷ್ಟೇ ಗೊತ್ತು ನಮಗೆ. ಆ ಥರ ಮಾಡಿರೋದು ಬೆಕ್ಕು. ಅಂದರೆ ಚಿಕ್ಕ ಚಿಕ್ಕ ಪಕ್ಷಿಗಳೇ ಸಿಗಲ್ಲ, ಇದು ಹೆಂಗೆ ಸಿಕ್ತು ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕೆಂದರೆ ಇದು ಬಂದು ದೊಡ್ಡ ಪಕ್ಷಿ ಅಲ್ವಾ, ಅದರಿಂದ. ಓಕೆ, ಹಾಗೆ ನಾನು ಇವಾಗ ಸ್ವಲ್ಪ ಸ್ಕಿನ್ ಇವಾಗ ಜಾಸ್ತಿ ಡ್ರೈ ಆಗ್ತಾ ಇರೋದ್ರಿಂದ ಸ್ವಲ್ಪ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ನನಗೆ ಹರಳೆಣ್ಣೆ ನೀಟಾಗಿ ಮುಖಕ್ಕೆ ಸೆಟ್ ಆಗುತ್ತೆ, ಅದಕ್ಕೆ ಹರಳೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಗೋಮೋ ಬಾ ಬಂಗಾರು, ಬಾ 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 ಬಂಗಾರು. ಯಾರು ಬಂಗಾರು? ಬಂಗಾರು ಬಂಗಾರು, ಫಿಶ್ ಬೇಕಾ ಬಂಗಾರು? ಫಿಶ್ ಹಾಕ್ತಿದ್ದೀನಿ ನೋಡಿ, ಹಾಕಿದೆ. ಅದೇ ಬೆಕ್ಕು ಪಾರಿವಾಳ ಗಿಳಿ ಹಿಡ್ದಿತ್ತು ಅಂತ ಹೇಳಿದ್ನಲ್ಲ, ಆವಾಗ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಲಿ ಅಂದ್ಬಿಟ್ಟು ಏನು ಮಾಡಿದೆ ಅಂದರೆ ಫಿಶ್ ಹಾಕ್ತೆ. ಅದು ಇದರಿಂದ ಕಿತ್ಕೊಂಡು ಹೋಗ್ಬಿಡ್ದ, ತಿನ್ಕೊ. ಇದಕ್ಕೊಂದು ಹಾಕಿದ್ದೆ, ಅದು ಬಂದ್ಬಿಟ್ಟು ಇನ್ನೊಂದು ನಾಮಿ ಇದೆ ನೋಡಿ, ಅದು ಬಂದು ಕಿತ್ಕೊಂಡು ಹೋಗ್ಬಿಡ್ತು ನೋಡಿ. ನನ್ನ ಮುಖದಲ್ಲಿ ಹರಳೆಣ್ಣೆ ಯೂಸ್ ಮಾಡಿದ್ದೀನಿ. ಹಳೇ ಸಬ್ಸ್ಕ್ರೈಬರ್ ಆಗಿದ್ರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಹರಳೆಣ್ಣೆನ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕೆಂದರೆ ಸ್ವಲ್ಪ ಬೇಗ ಡ್ರೈ ಆಗೋಲ್ಲ, ಮತ್ತು ನನ್ನ ಸ್ಕಿನ್ನಿಗೆ ಅದು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಒಬ್ಬೊಬ್ಬರು ಸ್ಕಿನ್ನಿಗೆ ಅದು ಅಡ್ಜಸ್ಟ್ ಆಗಲ್ಲ, ಕಪ್ಪಗಾಗ್ಬಿಡುತ್ತೆ ಮುಖ. ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಜಾಸ್ತಿ ಹರಳೆಣ್ಣೆ ಯೂಸ್ ಮಾಡ್ತೀನಿ. ಮತ್ತು ಕೊಬ್ಬರಿ ಎಣ್ಣೆಗೂ ಹರಳೆಣ್ಣೆಗೂ ಏನು ವ್ಯತ್ಯಾಸ ಅಂದರೆ, ಕೊಬ್ಬರಿ ಎಣ್ಣೆನ ಹಾಕಿದ ತಕ್ಷಣ ಬೇಗ ಸ್ವಲ್ಪ ಡ್ರೈ ಆಗಿಬಿಡುತ್ತೆ. ಆದರೆ ಹರಳೆಣ್ಣೆ ಬೇಗ ಡ್ರೈ ಆಗಲ್ಲ, ಅದೊಂದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಡ್ರೈ ಆಗುತ್ತೆ. ನೋಡಿ, ನಾನು ಇವಾಗ ಈ ಥರ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ಇದನ್ನು ನಾನು ಸ್ನಾನಕ್ಕೆ ಹೋಗೋ ತನಕ ಇದೇ ಥರ ಆಯಿಲಿ ಥರನೇ ಇರುತ್ತೆ. ಕೊಬ್ಬರಿ ಎಣ್ಣೆ ಆ ಥರ ಎಲ್ಲ ಡ್ರೈ ಆಗಿಬಿಡುತ್ತದೆ ಬೇಗ. ಓಕೆ, ಹಾಗೆ ನಾನಿವಾಗ
ಇವಾಗ ಇಷ್ಟು ಕೆಲಸಗಳು ಮಾಡಿದ್ದೀನಿ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಚಿತ್ರಾನ್ನ ಮಾಡಿದ್ದೆ. ನೋಡಿ ಬೇಳೆ ಸಾರಿಗೆ ವಿಜಲ್ ಹಾಕ್ಸಿದ್ದೀನಿ. ಈಗ ಅದಕ್ಕೆ ಒಗ್ಗರಣೆ ಹಾಕಬೇಕು. ಹಾಗೆ ಇದು ಸೊಪ್ಪು ನಿನ್ನೆ ಒಂದು ಸ್ವಲ್ಪ ಪಲ್ಯ ಮಾಡಿದ್ದೆ. ಇವತ್ತೊಂದು ಸ್ವಲ್ಪ ಪಲ್ಯ ಮಾಡ್ತಿದ್ದೀನಿ. ಏನಂದರೆ ಅರ್ಧ ಮಾತ್ರ ನಿನ್ನೆ ಮಾಡಿದ್ದೆ, ಇವತ್ತು ಅರ್ಧ ಮಾಡ್ತಾಯಿದ್ದೀನಿ. ಅದಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅಂದರೆ ಇದು ಸಾಂಬಾರಿಗೆ ಒಗ್ಗರಣೆ ಮತ್ತು ಸೊಪ್ಪಿಗೆ ಇವಾಗ ನೋಡಿ ಇದೆಲ್ಲ ಕಟ್ ಮಾಡಿ ಇದು ಪಲ್ಯ ಎಲ್ಲ ಮಾಡಬೇಕು. ಓಕೆ, ಆಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫಸ್ಟಿಗ ಪಲ್ಯ, ಸಾಂಬಾರಿಗೆ ಒಗ್ಗರಣೆ ಇದೆಲ್ಲ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡೋಣ. ಓಕೆ, ನನ್ನ ನಾಮ ಬಂಗಾರಿ ಹೊರಗಡೆ ಹೋಗಿ ಕುತ್ಕೊಂಡು ನೋಡೋದು. ಹೊರಗಡೆ ಹೋಗಲ್ವಲ್ಲ, ಅದು ಬೆಕ್ಕು ಕಚ್ಚಿಬಿಡುತ್ತೆ ಅನ್ನೋ ಭಯಕ್ಕೆ ಹೊರಗಡೆ ಹೋಗಲ್ಲ. ಅದಕ್ಕೆ ಅಲ್ಲಿ ಕುತ್ಕೊಂಡು ನೋಡ್ತಿರುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇನ್ನೊಂದು ಏನಂದರೆ, ನಾನು ಅವತ್ತು ಕೊಬ್ಬರಿ ಎಣ್ಣೆ ಕ್ಯಾರೆಟ್ ಆಯಿಲ್ ಮಾಡಿದ್ದೆ ನೋಡಿ. ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಅದು ಸ್ವಲ್ಪ ಹಾಳಾಗಿತ್ತು. ಅಂದರೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಸ್ಮೆಲ್ ಬಂದುಬಿಟ್ಟಿತ್ತು. ಏನಂತ ಹೇಳ್ಬೋದು, ಅಂದರೆ ಗಾಣದಿಂದ ಆಡಿಸ್ಕೊಬಂದಿದ್ನಲ್ಲ, ಅದು ಸ್ವಲ್ಪ ದಿನ ಆದಮೇಲೆ ಒಂಥರ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗಿತ್ತು. ಅದೇ ಎಣ್ಣೆನ ಯೂಸ್ ಮಾಡಿಕೊಂಡು ನಾನು ಕ್ಯಾರೆಟ್ ಆಯಿಲ್ನ ಮಾಡಿದ್ದು. ಅದು ಏನಾಯಿತು, ಸ್ವಲ್ಪ ದಿನ ಆಗ್ತಾ ಸ್ಮೆಲ್ ಬರೋದಕ್ಕೆ ಒಂಥರ ಇನ್ನೂ ಜಾಸ್ತಿ ಕೆಟ್ಟ ಸ್ಮೆಲ್ ಬರೋದಕ್ಕೆ ಒಂಥರ ಸ್ಮೆಲ್ ಬರುತ್ತೆ, ಗೊತ್ತಿರುತ್ತಲ್ಲ, ಆ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಯಿತಾ. ಅದಾದಮೇಲೆ ನಾನು ವೇಸ್ಟ್ ಆಗೋಗುತ್ತೆ ಅಂತೇಳಿ, ಅಂದರೆ ಮುಖಕ್ಕೆ ಹಾಕಿದ್ರೆ ಒಂಥರ ಸ್ಮೆಲ್ ಬರುತ್ತಲ್ಲ, ಅದಕ್ಕೆ ಬಾಡಿಗೆಲ್ಲ ಯೂಸ್ ಮಾಡಿಕೊಂಡು ಬೇಗ ಖಾಲಿ ಮಾಡಿ ಬಿಸಾಕ್ಬಿಟ್ಟೆ. ಸೊ ಅಂದರೆ ಮುಖಕ್ಕೆ ಜಾಸ್ತಿ ದಿನ ಯೂಸ್ ಮಾಡಲಿಲ್ಲ, ಯಾಕೆಂದರೆ ಮೂಗಿಗೆ ಅದು ಸ್ಮೆಲ್ ತಾಗ್ತಾ ಇರುತ್ತೆ ಅಂಥೇಳಿ ಸ್ನಾನಕ್ಕೆ ಹೋಗೋದು ಒಂದು ಅರ್ಧ ಗಂಟೆ ಅಂತೇಳಿ ಕೈಕಾಲಿಗೆಲ್ಲ ಹಾಕ್ಕೊಂಡು ಸ್ನಾನಕ್ಕೆ ಹೋಗಿ ಖಾಲಿ ಮಾಡಿಬಿಟ್ಟೆ. ಅದಕ್ಕೆ ಮತ್ತೆ ಅದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ಪ್ಯೂರ್ ಆಯಿಲಲ್ಲಿ ಮಾಡೋಣ ಅಂಥೇಳಿ ಅದು ಆಯಿಲ್ ಖಾಲಿನೂ ಆಯಿತು. ಆದರೆ ನನಗೆ ಹರಳೆಣ್ಣೆ ಚೆನ್ನಾಗಿ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಹರಳೆಣ್ಣೆಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇರೆ ಎಕ್ಸ್ಟ್ರಾ ಏನಾದರೂ ಸೇರಿಸಿ ಮಾಡೋಣ ಅಂತ ಐಡಿಯಾ ಇದೆ. ನೋಡೋಣ, ಮಾಡಿದಾಗ ತೋರಿಸ್ತೀನಿ. ಆದರೆ ಹರಳೆಣ್ಣೆ ಯಾರಿಗೆಲ್ಲ ನಿಮ್ಮ ಸ್ಕಿನ್ನಿಗೆ ಮ್ಯಾಚ್ ಆಗುತ್ತೆ ಅಂಥವ್ರು ಮಾತ್ರ ಯೂಸ್ ಮಾಡಿ, ಮ್ಯಾಚ್ ಆಗಲ್ಲ ಅನ್ನೋರು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ. ಓಕೆನಾ, ನನ್ನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗಿದೆ ಅಂತೇಳಿ ನಾನು ಹರಳೆಣ್ಣೆ ಅಥವಾ ನಾವು ಕೈ ಎಣ್ಣೆ ಅಂತ ಹೇಳಿದ್ರು ಕೈ ಎಣ್ಣೆನ ಯೂಸ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇದ್ರ ಕೆಲಸ ಎಲ್ಲ ಮುಗಿಸೋಣ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮನೆ ಹತ್ರ ಅಂತೂ ಯಾವಾಗಲೂ ಕೂಡ ಏನಾದರೂ ಒಂದು ಸೌಂಡ್ ಆಗ್ತಾನೇ ಇರುತ್ತೆ. ಸೈಲೆಂಟಾಗಿ ಇರುವಂಥ ಏರಿಯಾ ಇದು. ಎಲ್ಲಾದರೂ ಒಂದು ಇಷ್ಟು 2 ದಿನ ಬೋರ್ದು ಸೌಂಡ್ ಆಗ್ತಿತ್ತು. ಇವಾಗ ಯಾರೋ ಏನೋ ಕೆಲಸ ಮಾಡಿಸ್ತಾ ಇರಬೇಕು, ಅದ್ರದ್ದು ಏನಾದರೂ ಒಂದು ಸೌಂಡ್ ಇದ್ದೇ ಇರುತ್ತೆ. ಆದರೆ ಎಲ್ಲರೂ ಬಂದಾಗ ಏನು ಹೇಳ್ತಾರೆ ಗೊತ್ತಾ, ನಿಮ್ಮ ಏರಿಯಾ ಏನಿದೆ ಎಷ್ಟು ಸೈಲೆಂಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ. ಆ ಥರ ತುಂಬ ಚೆನ್ನಾಗಿದೆ ಏರಿಯಾ ಅಂತೂ, ಸೈಲೆಂಟು. ಯಾವಾಗಲಾದ್ರೂ ಈ ಥರ ಕೆಲಸ ಎಲ್ಲ ನಡೆಯುವಾಗ ಮಾತ್ರ ಏನಾದರೂ ಆ ಥರ ಸೌಂಡೆಲ್ಲ ಆಗುವಂಥದ್ದು, ಇಲ್ಲಾಂದರೆ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಕೂಲಾಗಿರುತ್ತೆ. ಮೋನ್ ಮಾಮ ಹೇಳ್ತಾ ಇರ್ತಾರೆ, ಏನಂದರೆ ಆಫೀಸಲ್ಲಿದ್ದಾಗ ನನಗೇನು ಅನಿಸೋದಿಲ್ಲ, ಅಂದರೆ ಅಲ್ಲಿದ್ದಾಗ ಸ್ವಲ್ಪ ಬಿಸಿಲು ಅದು ಇದು ಅಂತ ಅನಿಸುತ್ತೆ, ಅಂದರೆ ಸೆಕೆ ಆ ಥರ ಅನಿಸುತ್ತೆ. ನಮ್ಮ ಏರಿಯಾಗೆ ಅಂದರೆ ನಮ್ಮ ಕ್ವಾರ್ಟರ್ಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ವೆದರೇ ಚೇಂಜು ಅಂತ ಅನಿಸ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಕ್ವಾರ್ಟರ್ಸ್ಗೆ ಎಂಟ್ರಿ ಆಗ್ತಿದ್ದಂಗೆ ಒಂಥರ ಕೂಲ್ ವಾತಾವರಣ ಬಂದುಬಿಡುತ್ತೆ. ಯಾಕೆಂದರೆ ಮರದಿಂದ ಆ ಥರ ಆ ಒಂದು ಕೂಲ್ ವಾತಾವರಣ ಬಂದಿರುವಂಥದ್ದು. ಅಂದರೆ ಈ ಚಳಿಗಾಲ ಮಳೆಗಾಲ ಬಿಟ್ಟರೆ ಈ ಸಮ್ಮರಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮ್ ಅಥವಾ ಮಧ್ಯಾಹ್ನ ಟೈಮಲ್ಲಿ ಕೂತ್ಕೊಂಡು ಸಾಕು, ಫುಲ್ಲು ತಣ್ಣಗಿರುತ್ತೆ. ಸ್ವಲ್ಪ ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಸ್ವಲ್ಪ ಸೆಕೆನೂ ಕೂಡ ಜಾಸ್ತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ವೀಡಿಯೋನ ಎಡಿಟ್ ಮಾಡೋಣ ಅಂತೇಳಿ ಬಂದೆ ನೋಡಿ. ನಾನು ವೀಡಿಯೋ ಎಲ್ಲ ಎಡಿಟ್ ಮಾಡುವಾಗ ಒಂದು ಲೋಟ ನೀರು, ಇಲ್ಲಾಂದರೆ ಈ ಥರ ಒಂದು ಬಾಟಲ್ ನೀರು ಇಟ್ಕೊಂಡಿದ್ದೀನಿ. ಒಂದು ಬಾಟಲ್ ಏನು ಬೇಡ ನೋಡಿ ಅಂತಿರ್ತೀನಿ ನೋಡಿ. ಅದು ಕಂಟಿನ್ಯೂ ಆಗಿ ಮಾತಾಡ್ತಾನೆ ಇದ್ದರೆ ಆ ಥರ ಆಗಿಬಿಡುತ್ತೆ. ಆವಾಗ ನಾನು ಅಂದ್ಕೊಂಡು ಮಾತಾಡಿದ್ರು ಮತ್ತೆ ಅದೇ ಥರನೇ ಆಗ್ತಿರುತ್ತೆ. ಆವಾಗ ಒಂದು ಸ್ವಲ್ಪ ನೀರು ಕುಡಿದ್ಬಿಟ್ಟು ಮತ್ತೆ ವಾಯ್ಸ್ ಕೊಟ್ಟರೆ ಅದು ಸರಿ ಇರುತ್ತೆ, ಆ ಥರ. ಓಕೆ, ವೀಡಿಯೋನ ಇವಾಗ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ವೀಡಿಯೋ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ, ಈಗ ಅಪ್ಲೋಡ್ ಮಾಡಬೇಕು. ಓಕೆ, ಇವಾಗ ಟೈಮ್ ಬಂದು ನೋಡಿ 11:30 ಆಗಿದೆ. ನನಗೆ ಇನ್ನೂ ಎಷ್ಟು ಕೆಲಸಗಳು ಉಂಟು ಅಂದರೆ, ಕೌಶಿಗೆ ಎಕ್ಸಾಮ್ ನಡೀತಾ ಇದೆ. ಅವನು ಇವಾಗ 12:30 12:45 ಬರ್ತಾನೆ.
ಅವ್ನು ಬರೋದ್ರೊಳಗಡೆ ಒಂದಷ್ಟು ಕೆಲಸ ಮುಗಿಸ್ತೀನಿ. ಅವ್ನು ಬಂದಮೇಲೆ ಮನೆ ಒರೆಸೋದಂತೂ ಇರುತ್ತೆ, ಅಷ್ಟೊತ್ತಿಗೆ ಕಂಪ್ಲೀಟ್ ಆಗಲ್ಲ, ನೋಡೋಣ. ಓಕೆ ಹಾಗೆ ಕಿಚನ್ಗೆ ಹೋಗೋಣ ಬನ್ನಿ. ಇವಾಗ ಕಿಚನಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಬೇಳೆ ಸಾಂಬಾರು ಆವಾಗಲೇ ತೋರಿಸ್ದೆ. ಬೇಳೆ ಸಾಂಬಾರು ಆಯಿತು. ಹಾಗೆ ಅದಕ್ಕೆ ಒಂದು ಒಗ್ಗರಣೆ ಕೊಡಬೇಕಿತ್ತು ಅಷ್ಟೇ. ನೆಕ್ಸ್ಟು ಸೊಪ್ಪಿನ ಪಲ್ಯ. ಇದು ಬಂದು ನಿನ್ನೆ ಏನು ಮಾಡಿದೆ ಅಂದರೆ ಅಂದರೆ ಸ್ವಲ್ಪ ನೀರಲ್ಲಿ ಬೇಯಿಸ್ಬಿಟ್ಟು ಆಮೇಲೆ ಪಲ್ಯ ಮಾಡಿದೆ. ಇವತ್ತು ನಾನೇನು ಮಾಡಿದ್ದೀನಿ ಅಂದರೆ ಡೈರೆಕ್ಟಾಗಿ ಫ್ರೈ ಮಾಡಿರೋದು ಎಣ್ಣೆಲಿ, ಮತ್ತು ಈರುಳ್ಳಿ ಎಲ್ಲ ಫ್ರೈ ಮಾಡ್ತೀವಲ್ಲ ಹಾಗೆ ಸೊಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಆ ಥರ ಮಾಡಿರೋದು. ಇದು ಒಂಥರ ಟೇಸ್ಟ್ ಇರುತ್ತೆ, ನೀರಲ್ಲಿ ಬೇಯಿಸಿ ಮಾಡಿದ್ರೆ ಅದೇ ಒಂಥರ ಟೇಸ್ಟ್ ಇರುತ್ತೆ ಅಷ್ಟೇ. ಹಾಗೆ ಮಜ್ಜಿಗೆ ಮಾಡಿಟ್ಟಿದ್ದೀನಿ. ನಾನೇ ಸ್ವಲ್ಪ ಜಾಸ್ತಿ ಕುಡಿಯುವಂಥದ್ದು, ಹೀಗೆ ಹೋಗೋದು ಬರೋದು ಮಜ್ಜಿಗೆ ಕುಡಿತಾನೇ ಇರೋದು ಆ ಥರ. ಹಾಗೆ ಮಧ್ಯಾಹ್ನಕ್ಕೆ ನಮ್ಮಮ್ಮ ಮೊನ್ನೆನೇ ಹೇಳ್ತಾಯಿದ್ರು ಏನಂದರೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡು ಅಂತೇಳಿ. ನಾವು ಹೆಚ್ಚಾಗಿ ಇವಾಗೆಲ್ಲ ಲೆಮನ್ ಜ್ಯೂಸ್ ಅಂತ ಸ್ಟೈಲಾಗಿ ಹೇಳುವಂಥದ್ದು. ಆವಾಗ ನಾವು ಹೆಚ್ಚಾಗಿ ಸರ್ಬತ್ತು ಅಂತ ಹೇಳ್ತೀವಿ, ಲೆಮನ್ ಜ್ಯೂಸ್ನ ಸರ್ಬತ್ತು ಅಂತ ಕರೆಯುವಂಥದ್ದು. ಮಜ್ಜಿಗೆ ಚೆಲ್ಲೋಗ್ಬಿಡ್ತು, ಏನಾದರೂ ಚೆಲ್ಲಬಾರ್ದು ಅಂದ್ಕೊಂಡಿರ್ತೀನಿ, ಎಲ್ಲ ಕ್ಲೀನ್ ಮಾಡಿರ್ತೀನಿ. ಹೀಗೆ ಸರ್ಬತ್ತಿಗೆ ಏನು ಮಾಡಿದ್ದೀನಿ ಅಂದರೆ ಇಷ್ಟು ಇದು ತುಂಬ ಹಾಕಿದ್ದೀನಿ ನೀರು, ಮತ್ತು ಇದರಲ್ಲಿ ಸಕ್ಕರೆ ಹಾಕಿದ್ದೀನಿ, ಮತ್ತು ಸ್ವಲ್ಪ ಸಕ್ಕರೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಲ್ಟ್ ಹಾಕಿದ್ದೀನಿ. ಟೇಸ್ಟು ಸ್ವಲ್ಪ ಚೆನ್ನಾಗಿರುತ್ತೆ, ಡಿಫ್ರೆಂಟಾಗಿರುತ್ತೆ ಅದರಿಂದ. ಮತ್ತು ಆಮೇಲೆ ಕರಗಲಿ ಸಕ್ಕರೆ ಎಲ್ಲ ಅಂತ ಹೇಳಿ ಬಿಟ್ಟಿದ್ದೀನಿ. ಮೊನ್ನಮ್ಮ ಬರೋದು 1:30ಗಲ್ವಾ, ಚೆನ್ನಾಗಿ ಕರಗಲಿ ತನಕ ಅಂದ್ಬಿಟ್ಟು ಸಕ್ಕರೆ ಮತ್ತು ಉಪ್ಪನ್ನು ನೆನೆಸಿದ್ದೀನಿ. ಹಾಗೆ ಆಮೇಲೆ ನಿಂಬೆಹಣ್ಣು ಮತ್ತು ಏಲಕ್ಕಿಕಾಯಿನ ಹಾಕುವಂಥದ್ದು. ನೀವು ಇದಕ್ಕೆ ಬೇಕಾದ್ರೆ ಸಬ್ಜಾ ಸೀಡ್ಸ್ ಅಂತ ಎಲ್ಲ ಸಿಗುತ್ತೆ ನೋಡಿ, ಅದನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ಸಬ್ಜಾ ಸೀಡ್ಸು ಅದು ಹಾಕೋಬೋದು ಇವಾಗ, ಅದು ಕೂಡ ತಂಪು ದೇಹಕ್ಕೆ. ಆದರೆ ಅದೇನಂದರೆ ಹಿಂಗೆ ಡೈರೆಕ್ಟಾಗಿ ನಮಗೆ ಕುಡಿಯೋಕ್ಕಾಗಲ್ಲ, ಅದು ಹಲ್ಲಿಗೆಲ್ಲ ಸಿಗ್ತಾ ಇರ್ತೀನಿ, ಕಚ್ಚಬೇಕು. ಆದ್ದರಿಂದ ಅದನ್ನ ಇದರಲ್ಲಿ ಯೂಸ್ ಮಾಡ್ತಾ ಇಲ್ಲ ಅಷ್ಟೇ. ಇಲ್ಲಾಂದರೆ ನಾನು ಯೂಸ್ ಮಾಡ್ತೀನಿ, ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು, ಅದು ಅಲ್ಲಲ್ಲೆಲ್ಲ ಸಿಗ್ತಾ ಇರುತ್ತೆ ಅಂತೇಳಿ. ಓಕೆ, ಸರ್ಬತ್ತು ಆಮೇಲೆ ಮಾಡ್ತೀನಿ. ಉಪ್ಪು ಎಲ್ಲ ಕರಗಲಿ. ಹಾಗೆ ಒಂದು ಲೋಟ ಮಜ್ಜಿಗೆ ಕುಡ್ಕೊಳ್ತೀನಿ. ಓಕೆ, ಇನ್ನು ರೈಸು ಸ್ವಲ್ಪ ಇದೆ, ಅದಕ್ಕೆ ರೈಸ್ ಏನು ಮಾಡಲ್ಲ, ಮುದ್ದೆ ಒಂದು ಮಾಡಬೇಕಷ್ಟೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ನೋಡಿ, ಬೆಳಿಗ್ಗೆ ಟೈಮ್ ಈ ಥರದ್ದು ಏನಾದರೂ ನೀವು ಆಯಿಲ್ನ ಮುಖಕ್ಕೆ ಯೂಸ್ ಮಾಡ್ತೀನಿ ಅಂದರೆ ನೀವು ಯಾವ ಆಯಿಲ್ನ ಯೂಸ್ ಮಾಡ್ತೀರಾ ಗೊತ್ತಿಲ್ಲ, ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸೆಟ್ ಆಗಿರುತ್ತೆ. ನನಗೆ ಹರಳೆಣ್ಣೆ ಸೆಟ್ ಆಗಿದೆ, ಬೇರೆಯವ್ರಿಗೆ ಅದು ಸೆಟ್ ಆಗೋಲ್ಲ. ಒಬ್ರಿಗೆ ಕೊಬ್ಬರಿ ಎಣ್ಣೆ ಸೆಟ್ ಆಗಿರುತ್ತೆ, ಒಬ್ಬೊಬ್ಬರು ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾರೆ, ಬಾದಾಮ್ ಆಯಿಲ್ನೇ ಯೂಸ್ ಮಾಡ್ತಾರೆ. ಅಂದರೆ ಅವ್ರವ್ರ ಮುಖಕ್ಕೆ ಅದು ಚೆನ್ನಾಗಿ ಮ್ಯಾಚ್ ಆಗಿರುತ್ತೆ, ಅಂದರೆ ಹೊಂದ್ಕೊಂಡಿರುತ್ತೆ. ಅದರಿಂದ ಅವರು ಆ ಎಣ್ಣೆನ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ನೀವು ಯಾವುದೇ ಎಣ್ಣೆ ಯೂಸ್ ಮಾಡಿದ್ರೂ ನೈಟ್ ಟೈಮು ಹಾಕ್ಬಿಟ್ಟು 1-2 ನಿಮಿಷ ಮಸಾಜ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ವಾಶ್ ಮಾಡಿ. ಅವಾಗೇನಾಗುತ್ತೆ ಅಂದರೆ ಮಸಾಜ್ ಮಾಡಿರ್ತೀರಲ್ವ ಎಣ್ಣೆನ ಹಾಕ್ಕೊಂಡು, ಅದೇನಾಗುತ್ತೆ ಒಳ್ಳೆ ನಿದ್ದೆ ಬರುತ್ತೆ ನಿಮಗೆ. ಇದು ಎಷ್ಟು ಜನಕ್ಕೆ ಆಗಿದೆಯೋ ಏನೋ ಗೊತ್ತಿಲ್ಲ, ನನಗಂತೂ ನಾನು ಜಾಸ್ತಿ ನೈಟ್ ಟೈಮೇ ಯೂಸ್ ಮಾಡುವಂಥದ್ದು. ಆಯಿಲೆಲ್ಲ ಯೂಸ್ ಮಾಡಿದರೆ ಒಳ್ಳೆ ನಿದ್ದೆ ಬರುತ್ತೆ. ಅದು ಹರಳೆಣ್ಣೆ ಅಂತೂ ಕಣ್ಣ ಹತ್ರ ಈ ರೆಪ್ಪೆ ಏನಿದೆ ಇದಕ್ಕೆಲ್ಲ ಹಾಕಿ ಮಸಾಜ್ ಮಾಡಿ, ಮತ್ತು ನೆತ್ತಿಗೂ ಅಷ್ಟೇ ಹರಳೆಣ್ಣೆನ ಯೂಸ್ ಮಾಡಿ. ಹಾಗೆ ಹೊಕ್ಕಳ ಹತ್ರ, ಈ ನಮ್ಮ ದೇಹ ಹೀಟ್ ಆದಾಗ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂಥ ಟೈಮಲ್ಲೂ ಅಷ್ಟೇ 1-2 ಡ್ರಾಪ್ನ ಹೊಕ್ಕಳ ಹತ್ರ ಹರಳೆಣ್ಣೆನ ಹಾಕ್ಬಿಟ್ಟು 1-2 ಡ್ರಾಪ್ಸ್ ಸಾಕು, ತುಂಬ ಏನಲ್ಲ, ಹಾಕ್ಬಿಟ್ಟು 1-2 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ನೆನೆಯುತ್ತೆ. ಅದಾದಮೇಲೆ ಹೊಕ್ಕಳು ಸುತ್ತ ಮಸಾಜ್ ಮಾಡಿ. ಆವಾಗ ಅದು ಹೊಟ್ಟೆ ನೋವನ್ನ ಕಡಿಮೆ ಮಾಡುತ್ತೆ. ಹರಳೆಣ್ಣೆಯಲ್ಲಿ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಆದರೆ ಅಂಗಡಿ ಹರಳೆಣ್ಣೆ ನಾನು ಯೂಸ್ ಮಾಡಲ್ಲ, ಇದು ಹೋಮ್ ಮೇಡು. ಅಮ್ಮ ಮತ್ತು ಅಕ್ಕ ಎಲ್ಲ ಊರಲ್ಲಿ ಮಾಡ್ತಾರೆ, ಅದನ್ನು ನನಗೆ ಕೊಡುವಂಥದ್ದು, ಅದನ್ನು ನಾನು ಯೂಸ್ ಮಾಡ್ತೀನಿ. ರಾತ್ರಿ ಟೈಮು ನಾನು ಮಸಾಜಿಗೆ ಬಂದೆ ನೋಡಿ, ಹಾಗೆ ಟಾಪಿಕ್ ಎಲ್ಲಂದ್ರಲ್ಲೂ ಹೋಗ್ಬಿಟ್ಟಿರುತ್ತೆ. ಫೇಸಿಗೆ ಮಸಾಜ್ ಮಾಡಿದ್ರೆ, ನೀವು ನೈಟ್ ಟೈಮ್ ಮಸಾಜ್ ಮಾಡಿ, ಒಳ್ಳೆ ನಿದ್ದೆ ಬರುತ್ತೆ. ನನಗಂತೂ, ಬೇರೆಯವ್ರಿಗೆ ಬರುತ್ತೆ ಅನ್ನೋ ಗೊತ್ತಿಲ್ಲ, ನನಗಂತೂ ಈ ಥರ ಮುಖಕ್ಕೆ ಜಾಸ್ತಿ ಹರಳೆಣ್ಣೆನೇ ಯೂಸ್ ಮಾಡೋದಲ್ವ, ಒಂದೊಂದ್ಸರಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ, ಅಂದರೆ ಹರಳೆಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಆವಾಗಂತೂ ಒಳ್ಳೆ ನಿದ್ದೆ ಬರ್ತಾ ಇರುತ್ತೆ ನನಗಂತೂ.
ಇಷ್ಟೊತ್ತಲ್ಲಿ ಹಾಕಿದರೆ ಏನಂದರೆ ಒಂಥರ ಕಣ್ಣಿನ ರೆಪ್ಪೆ ಮೇಲೆಲ್ಲ ಕುತ್ಕೊಂಡಿರುತ್ತೆ, ಇಲ್ಲೆಲ್ಲ ಎಣ್ಣೆಣ್ಣೆ ಥರ ಕುತ್ಕೊಂಡಿರುತ್ತಲ್ಲ, ಅದು ಏನಾಗುತ್ತೆ ಏನೋ ಒಂಥರ ಕುತ್ಕೊಂಡಿದೆ, ಒಂಥರ ಏನೋ ನಿದ್ದೆ ಬರೋ ಥರ ಫೀಲ್ ಆಗ್ತಾಯಿತ್ತು ನೋಡಿ ನನಗೆ, ಒಂಥರ ಅದೇ ಥರನೇ ಆಗೋದು. ಅದಕ್ಕೆ ಇಷ್ಟೊತ್ತಲ್ಲಿ ಆಮೇಲೆ ಒಂಥರ ಇರಿಟೇಟ್ ಆದಂಗೂ ಆಗುತ್ತೆ. ನೈಟ್ ಟೈಮ್ ಆದರೆ ಅದು ಏನನ್ಸಲ್ಲ, ಮಲ್ಕೊಂಡಿರ್ತೀವಲ್ಲ, ಇಷ್ಟೊತ್ತಲ್ಲಿ ಏನೋ ಒಂಥರ ಮುಖದ ಮೇಲೆ ಒಂಥರ ಆಯಿಲ್ ಈ ಥರ ಫೀಲ್ ಆಗ್ತಿರುತ್ತಲ್ಲ, ಆದ್ದರಿಂದ ಹೆಚ್ಚಾಗಿ ನೈಟ್ ಟೈಮ್ ಯೂಸ್ ಮಾಡಿ. ನಿಮಗೆ ನೈಟ್ ಟೈಮ್ ಆಗಿಲ್ಲ ಅಂದರೆ ಸ್ನಾನಕ್ಕೆ ಹೋಗೋದಕ್ಕಿಂತ ಒಂದು 10 ನಿಮಿಷ ಮುಂಚೆ ಕೂಡ ಯೂಸ್ ಮಾಡ್ಬೋದು. ಹಾಗೆ ಹರಳೆಣ್ಣೆಯಲ್ಲಿ ಈಗ ಸಮ್ಮರೆಲ್ಲ ಬರ್ತಿದೆ ನೋಡಿ, ಈ ಪಾದಗಳೇನಿದೆ ತುಂಬ ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವೇನು ಮಾಡಿ, ಒಂದು ಸ್ವಲ್ಪ ಎಣ್ಣೆನ ಅಂಗೈಗೆ ಹಾಕ್ಕೊಂಡು ಅದನ್ನು ನೀಟಾಗಿ ನಮ್ಮ ಕಾಲಿನ ಪಾದ ಏನಿದೆ ಅದಕ್ಕೆ ಫುಲ್ಲು ಮಸಾಜ್ ಮಾಡಿ, ಮಸಾಜ್ ಮಾಡಿಬಿಟ್ಟು ನೈಟ್ ಟೈಮ್ ಮಾಡಿದ್ರೆ ತುಂಬ ಒಳ್ಳೆಯದು. ಯಾಕೆಂದರೆ ಬೆಳಿಗ್ಗೆ ಟೈಮ್ ಆದರೆ ಓಡಾಡ್ತಾ ಇರ್ತೀವಿ, ಆ ಧೂಳೆ ಕಾಲಿಗೆ ಅಂಟ್ಕೊಬಿಡುತ್ತೆ. ನೈಟ್ ಟೈಮ್ ಆದರೆ ನೀಟಾಗಿ ಒಂದು 5 ನಿಮಿಷನ 2 ಕಾಲು ಪಾದಕ್ಕೆ ನೀಟಾಗಿ ಮಸಾಜ್ ಮಾಡಿಬಿಟ್ಟು ಸಾಕ್ಸ್ ಹಾಕಬೇಕು. ನೀವು ಹಾಗೆ ಮಲ್ಕೊಂಡ್ರೆ ಬೆಡ್ಡಿಗೆಲ್ಲ ಆಗ್ತಾ ಇರುತ್ತೆ. ನೀಟಾಗಿ ಮಸಾಜ್ ಮಾಡಿಬಿಟ್ಟು ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ಳಿ. ಅದು ಅಷ್ಟೇ ಒಳ್ಳೆ ಕಾಲಿನ ಉರಿ ಏನೂ ಆಗುತ್ತೆ, ನೀವು ಮಸಾಜ್ ಮಾಡಿದಷ್ಟು ಅದು ಉರಿ ಹೊರಗಡೆ ಬರುತ್ತೆ ಅಂತ ಹೇಳ್ತಾರೆ, ಅಂದರೆ ಪಾದದಿಂದ ಹೊರಗಡೆ ಬರುವಂಥದ್ದು. ನಾನು ಕಾಲೆಲ್ಲ ಉರಿ, ಇವಾಗ ಸಮ್ಮರ್ ಬಂತು ಅಂದರೆ ನಂಗೆ ಸ್ವಲ್ಪ ಈ ಪಾದಗಳೆಲ್ಲ ಏನಾಗುತ್ತೆ ಅಂದರೆ ಉರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಾನು ಕೂಡ ಅದೇ ರೀತಿ ಮಾಡಿಬಿಟ್ಟು ಸಾಕ್ಸ್ ಹಾಕ್ತೀನಿ. ನೋಡಿ ನಿಮಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ನನ್ನ ಮೆಹಂದಿ ನೋಡಿ, ಮೆಹಂದಿ ಕಲರ್ ನಿಮಗೆ ಕಾಣಿಸ್ತಾ ಇದೆಯಾ? ನನಗೆ ಇಲ್ಲಿ ಕಾಣಿಸ್ತಾ ಇದೆ ಒಂಥರ ಬ್ರೌನ್ ಕಲರ್. ಇದು ಬಿಸಿಲಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಂಗೆ ಮಾತಾಡ್ತಾಯಿದ್ರೆ ಟಾಪಿಕ್ಗಳು ಹಿಂಗೆ ಹೋಗ್ತಾನೇ ಇರುತ್ತೆ, ಮಾತಾಡ್ತಾಯಿದ್ರೆ ನನಗೂ ಕೂಡ ಕೆಲಸಗಳಿದೆ ನೋಡಿ. ಈಗ 11:45 ಆಗೋಯ್ತು. ಇವಾಗ ಒಂದು ಲೋಟ ಮಜ್ಜಿಗೆ ಕುಟ್ಕೊಂಡು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಫಿಶ್ಶು ಮಾಡಿದ್ದೀನಿ. ಫಿಶ್ ಅಂದರೆ ಮಾಮ ಮೊನ್ನೆ ಫಿಶ್ ತರಿಸಿದ್ರು, ಅದನ್ನು ಮಸಾಲೆ ಹಾಕಿ ಇಟ್ಟಿದ್ದೀನಿ. ಅಡಾವು ಫಿಶ್ಶು ಅಂದರೆ ಒಂದು 1/2 kg ತರಿಸೋದಷ್ಟು, ನಾವು ತುಂಬ ಏನು ತರಿಸೋಣ. ಹಾಗೆ ಬೆಕ್ಕಿಗೂ ಅಷ್ಟೇ ಒಂದಷ್ಟು ಮೀನು ತರಿಸಿದ್ರು. ಇಲ್ಲಿ ಸ್ವಲ್ಪ ಅಂದರೆ ಮೀನು ಕ್ಲೀನ್ ಮಾಡಿ ಕೊಟ್ಟಿದ್ರು, ಅದು ಇನ್ನೊಂದು ಸ್ವಲ್ಪ ರೆಕ್ಕೆ ಪುಕ್ಕೆಲ್ಲ ಕಟ್ ಮಾಡಿ ಎಲ್ಲ ಹಾಕಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ಆಮೇಲೆ ಬೆಕ್ಕಿಗೆ ಹಾಕಬೇಕು. ಈ ಮೀನನ್ನ ಮೋನ್ ಸಂತೆ ಅಂತ ಬರ್ತೀನಿ, ಅಲ್ಲಿ ಹೋದ್ವಾರ ಬೆಕ್ಕಿಗೆ ಇನ್ನೊಂದು ಬೆಕ್ಕು ನಾಮಕ್ಕೆ ಬೆಕ್ಕು ಹಚ್ಬಿಟ್ಟಿತ್ತಲ್ಲ, ಅಂದರೆ ಇನ್ನೊಂದು ಬೇಕು, ಅದಕ್ಕೆ ಪಾಪ ಅನ್ನಿಸ್ಬಿಟ್ಟು ಅದಕ್ಕೆ ಒಂದಷ್ಟು ಮೀನು ತಂದಿದ್ರು. ಅದರಲ್ಲಿ ಒಂದಷ್ಟು ಮೀನನ್ನು ಹಾಕಿ ಖಾಲಿ ಮಾಡಿದ್ದೀನಿ. ಇನ್ನೊಂದು ಅಂದರೆ ಅದೊಂದಕ್ಕೆ ಮಾತ್ರ ಹಾಕೋದು ನಾಮಗೆ. ಇದೆಲ್ಲ ಏನಾದರೂ ಹೊರಗಡೆ ಹೋಗಿ ಬೇಟೆಯಾಡಿ ತಿನ್ನುತ್ತೆ, ಇದು ಮಾತ್ರ ಮನೇಲೇ ಇರುತ್ತಲ್ವ, ನನ್ನ ಹಿಂದೆನೇ ಇರುತ್ತೆ. ಮನೇಲಿ ಅನ್ನೋದಕ್ಕಿಂತ ನನ್ನ ಹಿಂದೆನೇ ಸುತ್ತಾ ಇರುತ್ತೆ. ಆದ್ದರಿಂದ ಇದೇನು ಹೊರಗಡೆನೇ ಹೋಗಿ ಬೇಟೆಯಾಡೋದೇ ಇಲ್ಲ. ಅದಕ್ಕೆ ಬೆಳಿಗ್ಗೆ ಟೈಮು 1-2 ಪೀಸ್ ಹಾಕ್ತೀನಿ, ಇನ್ನೊಂದು 3 ಪೀಸ್ ಇದೆ, ಅದು ಫ್ರಿಜ್ಜಲ್ಲೇ ಸುಮ್ಮನೆ ಇರುತ್ತೆ ಅಂದ್ಬಿಟ್ಟು ಆಮೇಲೆ ಮೇಲೆ ಕರ್ಕೊಂಡೋಗ್ಬಿಟ್ಟು ಮೇಲೆ ಹಾಕಿ ತಿನ್ನಿಸ್ಬರೋಣ ಅಂತ. ಇಲ್ಲೇ ಹಾಕಿದ್ರೆ ಏನಾಗುತ್ತೆ ಅಂದರೆ ಅದ್ರದ್ದು ಮೀನಿಂದು ಉರ್ಪೆ ಅಂತೇಳಿ ಬರುತ್ತೆ, ಏನಂತ ಹೇಳ್ತೀವಿ, ಅದು ಸಿಪ್ಪೆ ಮೇಲೆ ಅದೇನಾಗುತ್ತೆ ನೆಲಕ್ಕೆಲ್ಲ ಅಂಟ್ಕೊಬಿಡುತ್ತೆ. ಅದರಿಂದ ಅದನ್ನು ಟೆರಸ್ ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ತಿಂದಮೇಲೆ ವಾಪಸ್ ಬರುವಂಥದ್ದು ಆ ಥರ. ಅದಕ್ಕೂ ಕೂಡ ಮೀನಿಗೆ ಮಸಾಲೆ ಹಾಕಿಟ್ಟಿದ್ದೀನಿ. ನೋಡೋಣ, ಸಂಜೆ ಫ್ರೈ ಮಾಡಿಕೊಡೋಣ, ಸಂಜೆ ಮಾಡ್ತೀನಿ, ಇಲ್ಲ ನಾಳೆ ಫ್ರೈ ಮಾಡಿ ಕೊಡೋಣ, ನಾಳೆ ಫ್ರೈ ಮಾಡಿ ಕೊಡುವಂಥದ್ದು. ಓಕೆ, ನಾಳೆ ಹೇಗಿದ್ರು ಶನಿವಾರ ಅಲ್ವಾ, ಶನಿವಾರ ಏನಿದ್ರು ಚಿಕನ್ ಮಟನ್ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 1:15 ಆಗ್ತಾಯಿದೆ. ಹಾಗೆ ಸರ್ಬತ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಹಾಗೆ ಕೌಶಿ ಪಾತ್ರೆನೇ ಚೇಂಜ್ ಮಾಡಿಬಿಟ್ಟಿದ್ದೇನೆ, ಅದು ಫುಲ್ಲು ನೀರು ಹಾಕಿದ್ನಲ್ಲ, ಹಾಕೋದಕ್ಕೂ ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಈ ಪಾತ್ರೆಗೆ ಹಾಕ್ಬಿಟ್ಟು ಜಾಸ್ತಿ ಮಾಡಮ್ಮ ಸರ್ಬತ್ತು ಕುಡಿಯೋಣ ಅಂತೇಳಿ. ಈ ಥರ ಸರ್ಬತ್ತೆಲ್ಲ ಮೊದಲೆಲ್ಲ ತುಂಬ ಮಾಡಿ ಕುಡಿತಾ ಇದ್ವಿ. ಏನಂದರೆ ಸಮ್ಮರ್ ಬಂತು ಅಂದರೆ ಸರ್ಬತ್ ಮಾಡೋದು ಕುಡಿಯೋದು. ಇವಾಗಂತೂ ಇದೆಲ್ಲ ಸ್ವಲ್ಪ ಕಡಿಮೆನೇ ಆಗಿಬಿಟ್ಟಿದೆ. ಲೈಟಾಗಿ ಹೋಟೆಲ್ಗೆ ಹೋಗೋದು, ಮತ್ತು ಲೆಮನ್ ಸೋಡಾ ಅಂತೆ ಅದು ಇದು ಬೇರೆ ಥರ ಜ್ಯೂಸ್ಗಳು ಕುಡಿತೀವಿ. ಅಂದರೆ ಈ ಥರ ಲೆಮನ್ ಎಲ್ಲ ಹಾಕಿ ಮಾಡಿ ಕುಡಿಯುವಂಥದ್ದು ಸ್ವಲ್ಪ ಕಡಿಮೆ. ಇವಾಗ ನಾನು ಇದಕ್ಕೆ ಒಂದು ಏಲಕ್ಕಿ ಎಷ್ಟು ಹಾಕಿದ್ದೀನಿ ಅಂದರೆ ಒಂದು 4ರಿಂದ 5 ಹಾಕಿದ್ದೀನಿ. ಏಕೆಂದರೆ ಏಲಕ್ಕಿ ಕಾಯಿ ಏನಾಗಿದೆ ಅಂದರೆ ಇವಾಗ ತುಂಬ ಅನ್ನೋದಕ್ಕಿಂತ ಕಡಿಮೆ ಸ್ಮೆಲ್ ಬರುವಂಥದ್ದು. 1-2 ಹಾಕಿದ್ರೆ ಅದು ಘಮನೇ ಇರೋದಿಲ್ಲ, ಒಂದು 4-5 ಹಾಕಿದ್ರಷ್ಟೇ ಘಮ ಅಂತ ಬರುವಂಥದ್ದು. ಇದಕ್ಕೆ ಮೇಯ್ನ್ ಇದೆ ಸ್ಮೆಲ್ ಕೊಡುವಂಥದ್ದು. ಸಕ್ಕರೆ, ಉಪ್ಪು, ಲೆಮನ್ ಇದೇನು ಅಂತ ಸ್ಮೆಲ್ ಬರೋದೇ ಇಲ್ಲ.
ಆದರೆ ಏಲಕ್ಕಿ ಕಾಯಿ ಒಂದೊಳ್ಳೆ ಘಮ ಬರುತ್ತೆ, ಅದಕ್ಕೆ ಒಂದು 4-5 ಕುಟ್ಬಿಟ್ಟು ಕಲ್ಲಲ್ಲಿ ಹಾಕಿದ್ದೀನಿ. ಘಮ ಘಮ ಅಂತಿದೆ. ಲೆಮನ್ ಅರ್ಧ ಹಾಕಿದ್ದೀನಿ, ನೋಡ್ಕೊಂಡು ಹಾಕೋಣ ಅಂತ. ಓಕೆ, ಸಾಕು ಅಂದ್ಕೊಂಡು ಇಲ್ಲ ಏನೋ ಅರ್ಧ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಹಾಗೆ ಇವಾಗ ನಾನು ಟಿ ವಿಯಲ್ಲಿ ನ್ಯೂಸ್ ನೋಡ್ತಾ ಇದ್ದೆ. ಅಂದರೆ ಏನಂದರೆ ಚಾಮುಂಡಿ ಬೆಟ್ಟದ ಹತ್ರ ಬೆಂಕಿ ಕಾಣಿಸ್ಕೊಂಡಿದೆ ಅಂತೇಳಿ ನ್ಯೂಸಲ್ಲಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಕೌಶಿಕ್ ನಾನು ಹೇಳ್ತಾ ಇದ್ದೆ, ಇನ್ಮೇಲೆ ಸಮ್ಮರ್ ಅಂದರೆ ಸ್ವಲ್ಪ ಈ ಥರದ್ದೆಲ್ಲ ಜಾಸ್ತಿ ಆಗುತ್ತೆ ಹಾಗೆ ಹೀಗೆ ಅಂತ ನಾನು ಹೇಳ್ತಾ ಇದ್ದೆ. ನಾನು ಕಾಮನ್ ಆಗಿ ಹೇಳ್ತಾ ಇದ್ದೆ, ಅಲ್ಲಿ ಯಾವ ಥರ ಬೆಂಕಿ ಕಾಣಿಸ್ಕೊಂಡಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯದಲ್ಲಿ ಹೇಳಿದೆ. ಏನಂದರೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಫುಲ್ಲು ಬೆಟ್ಟ ಗುಡ್ಡ ಇರ್ಬೋದು, ಏನೇ ಒಂದು ಪ್ರದೇಶ ಆಗಿದ್ರು ಸ್ವಲ್ಪ ಒಣಗಿರುತ್ತೆ, ಯಾಕೆಂದರೆ ಮಳೆ ಇಲ್ಲ ಏನಿಲ್ಲ, ಅದರಿಂದ ಒಣಗಿರುತ್ತೆ. ಆ ಪ್ಲೇಸಲ್ಲಿ ಏನಂದರೆ ಯಾರಾದರೂ ಒಂದು ಲೈಟಾಗಿ ಒಂದು ಬೆಂಕಿ ಕಡಿ ಇಟ್ರೂ ಬೇಗ ಹತ್ಕೊಬಿಡುತ್ತೆ ಅಂತ ನಾನು ಹೇಳಿದೆ. ಈ ಥರನೇ ಆಗಿರುತ್ತೆ, ಈ ಥರನೇ ಬೇರೆ ರೀತಿಯೂ ಆಗಿರ್ಬೋದು ಅಂತ ನಾನು ಹೇಳಿದ್ರೆ, ಅವನೇನು ಹೇಳೋದು ಗೊತ್ತಾ, ಸೈನ್ಸ್ ಪ್ರಕಾರ ಹೇಳುವಂಥದ್ದು. ನಾನು ಹೇಳಿದೆ ಆಯಿತು ಬಿಡಪ್ಪ, ವಾದ ಮಾಡ್ತಾಯಿದ್ರೆ ಸಿಟ್ಟು ಬರುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಆಯ್ತಾಯಿತು ಕೇಳಿಸ್ಕೊಂಡೆ ಅವನು ಏನೇನು ಹೇಳ್ದೆ, ಸೂರ್ಯ ಅದು ಇದು ಅದ್ರ ಬಗ್ಗೆ ಹೇಳ್ಕೊಂಡು ಏನೇನೋ ಹೇಳ್ದೆ. ಆಮೇಲೆ ಅವನಿಗೆ ಸೈನ್ಸ್ ಸ್ಟೂಡೆಂಟ್ ಅಲ್ವ, ಅದಕ್ಕೆ ನೀನು ಆ ಥರ ಹೇಳ್ತಿದ್ದೆ ಅಂದ್ಬಿಟ್ಟು ಅವ್ನು ಆಯಿತು ಅಂದ್ಬಿಟ್ಟು ಸುಮ್ಮನೆ ಹಾಕೋದೆ. ಈ ಥರ ಜಾಸ್ತಿ ಇನ್ಮೇಲೆ ಅಲ್ಲಿ ಬೆಂಕಿ ಎತ್ಕೊಳ್ಳೋದು, ಇಲ್ಲಿ ಬೆಂಕಿ ಎತ್ಕೊಳ್ಳೋದು, ಮತ್ತು ಸಿಲಿಂಡರ್ ಸ್ಫೋಟ ಆಗುವಂಥದ್ದು, ಈ ಥರದ್ದೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಓಕೆ, ಹಾಗೆ ನಾನು ಇವಾಗ ನಿಂಬೆಹಣ್ಣಲ್ಲಿ ಅಷ್ಟು ಹಾಕಿದ್ದೀನಿ, ಅರ್ಧ ಹಾಕಿದ್ದೀನಿ. ಯಾಕೋ ನನಗೆ ಇನ್ನೊಂದು ಅರ್ಧ ಹಾಕೋಣ ಅಂತ ಅನ್ನಿಸ್ತಾ ಇದೆ, ಅದಕ್ಕೆ ಇನ್ನೊಂದು ಅರ್ಧ ಹಾಕ್ತೀನಿ. ಹಾಗೆ ಇನ್ನು ಏನಂದರೆ ಎಳ್ಳೀರು, ಲೆಮನ್ನು ಮತ್ತು ನಿಂಬೆಹಣ್ಣು, ಇದೆಲ್ಲ ರೇಟೆಲ್ಲ ಜಾಸ್ತಿ ಆಗುತ್ತೆ. ಎಲ್ಲ ಇನ್ನು ಲೆಮನ್ ಜ್ಯೂಸ್ ಕುಡಿಯೋದು ಮತ್ತು ಎಳ್ನೀರು ಕುಡಿಯುವಂಥದ್ದೆಲ್ಲ ಜಾಸ್ತಿ ಮಾಡ್ತಾರಲ್ಲ, ಅದಕ್ಕೆ ಈ ರೇಟ್ಗಳು ಕೂಡ ಇನ್ಮೇಲೆ ಜಾಸ್ತಿ ಆಗುತ್ತೆ ಇವಾಗಲೇ. ಆಮೇಲೆ ಇವಾಗ ಎಷ್ಟು ಗೊತ್ತಿಲ್ಲ, ಲೆಮನ್ ಮೋನ್ಮಮ್ಮ ತರುವಂಥದ್ದಲ್ವ, ಒಂದು ಲೆಮನ್ನು 5 ರೂಪಾಯಿ ಅಷ್ಟು ಆಗಿಬಿಡುತ್ತೆ. ಇವಾಗೇನು 10 ರೂಪಾಯಿಗೆ ಸಂತೆಗೆ ಹೋದರೆ 10 ರೂಪಾಯಿಗೆ 6, 7 ಈ ಥರ ಲೆಮನ್ ಕೊಡ್ತಾರೆ. ಅಂದರೆ ಸೈಜ್ ಮೇಲೆ ಡಿಪೆಂಡು. ಚಿಕ್ಕದಾದರೆ ಒಂದು 5 ಅಥವಾ 6 ಕೊಡ್ತಾರೆ, ದಪ್ಪದಾದರೆ ಒಂದು 4, ಇನ್ಮೇಲೆ ಒಂದೊಂದೇ ಕೊಡ್ತಾರೆ ಅಷ್ಟೆ. ಟೈಮು ಆಗಿದೆ. ಇವಾಗ ನಾನು ಲೆಮನ್ ಜ್ಯೂಸನ್ನ ಮಾಡಿಬಿಟ್ಟು ಇವಾಗ ನಾನು ಮುದ್ದೆಗೆ ಇಡ್ತೀನಿ, ಅಷ್ಟೊತ್ತಿಗೆ ಬರ್ತಾರೆ. ಓಕೆ, ಈ ಸಿಪ್ಪೆ ಬೇಕು ಅಂತೇಳಿ ಇಟ್ಕೊಂಡಿದ್ದೀನಿ. ಈ ನೈಲ್ಸ್ ಹತ್ರ, ಈ ನೈಲ್ಸಲ್ಲಿ ಈ ಸೈಡಲ್ಲಿ ಏನಾಗುತ್ತೆ ಅಂದರೆ ಒಂದು ಕಪ್ಪಗಾಗಿರುತ್ತೆ ಒಂದು ಸ್ವಲ್ಪ ದಿನ ಹೋದ್ಮೇಲೆ. ಅದಕ್ಕೆ ಆ ಪ್ಲೇಸಿಗೆ ಲೆಮನ್ ಹಾಕಿ ಉಜ್ಜಿದ್ರೆ, ಅಂದರೆ ಈ ಥರ ಸಿಪ್ಪೆ ಇದ್ರೆ ಸಾಕು, ಲೆಮನ್ ಬೇಕು ಅಂತೇನಿಲ್ಲ. ಈ ಥರ ರಸ ಎಲ್ಲ ಹಿಂಡ್ಬಿಟ್ಟು ಈ ಥರ ಸಿಪ್ಪೆ ಇರುತ್ತಲ್ಲ, ಅದನ್ನು ಕೈ ನುಗುರುಗಳು, ಕಾಲಿನ ನುಗುರುಗಳು ಮತ್ತು ಇಂಬಡಿ ಎಲ್ಲ ಇರುತ್ತೆ. ಇಂಬಡಿ ಎಲ್ಲ ಏನಾಗುತ್ತೆ ಅಂದರೆ ಒಡೆದೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇದನ್ನು ಉಜ್ಜಿಬಿಟ್ಟು ಆಮೇಲೆ ಸ್ವಲ್ಪ ಸೋಪೆಲ್ಲ ಹಾಕ್ಬಿಟ್ಟು ಕಾಲು ತೊಳೆದ್ರೆ ಅಥವಾ ಕೈ ತೊಳೆದ್ರೆ ನೀಟಾಗಿ ಆಗುತ್ತೆ, ಪಳಪಳ ಅನ್ನೋ ಥರ ಇರುತ್ತೆ. ಅದರಿಂದ ಅದನ್ನು ಇಟ್ಕೊಂಡಿದ್ದೀನಿ ಬೇಕು ಅಂತೇಳಿ. ಓಕೆ, ಇವಾಗ ನಾನು ಮುದ್ದೆ ಮಾಡ್ತೀನಿ. ಒಂದೊಂದು ಏನೇನಾಗುತ್ತೆ ಅಂದರೆ, ಬ್ಯಾಂಕಲ್ಲಿ ಏನಾದರೂ ತುಂಬ ಜನ ಇದ್ದರೆ ಬಂದುಬಿಡ್ತಾರೆ, ಜಾಸ್ತಿ ಜನ ಇಲ್ಲ ಅಂದರೆ ಮಾತ್ರ ಅವ್ರು ಹೋಗ್ಬಿಟ್ಟು ಅಮೌಂಟ್ ಕಟ್ಟಿ ಬರುವಂಥದ್ದು. ಓಕೆ, ಇವಾಗ ಸರಿ ಇದೆ. ಮೊದಲು ಅರ್ಧ ನಿಂಬೆಹಣ್ಣು ಹಿಂಡಿದ್ನಲ್ಲ, ಅದಕ್ಕೆ ಅಷ್ಟು ಟೇಸ್ಟ್ ಇರಲಿಲ್ಲ. ಓಕೆ, ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮುದ್ದೆ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ಮುದ್ದೆ ಮಾಡ್ತಾಯಿದ್ದೆ, ಅಷ್ಟೊತ್ತಿಗೆ ಮೋನ್ಮಮ್ಮ ಬಂದರು. ಮೋನ್ಮಮ್ಮ 1:45, 2 ಗಂಟೆ, 2:15 ಈ ಥರ ಅವ್ರದ್ದು ಟೈಮಿಂಗ್ಸು. ಕರೆಕ್ಟ್ ಟೈಮಿಂಗ್ಸೇ ಇಲ್ಲ, ಮಧ್ಯಾಹ್ನ ಟೈಮು. ನಾನು ಮುದ್ದೆ ಮಾಡ್ತಾಯಿದ್ದಾಗಲೇ ಬಂದರು. ಆಮೇಲೆ ಅವ್ರಿಗೂ ಕೂಡ ಮುದ್ದೆ ಎಲ್ಲ ಕೊಟ್ಟು, ಮತ್ತು ಕೌಶಿಗೂ ಕೂಡ ಊಟ ಕೊಟ್ಟೆ. ಅವರೆಲ್ಲ ಊಟ ಆದಮೇಲೆ ನಾನು ಕೂಡ ಊಟ ಮಾಡಿಕೊಂಡು, ಹಾಗೆ ಬೆಕ್ಕೇನು ಮಾಡಿತ್ತು ಅಂದರೆ, ಹೊರಗಡೆ ಈಗ ಬಿಸಿಲೆಲ್ಲ ಚೆನ್ನಾಗಿದೆ ನೋಡಿ, ಹೊರಗಡೆ ಚೇರ್ ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ತಾಯಿತ್ತು. ಇವಾಗ ಬಿಸಿಲು ಜಾಸ್ತಿ ಆಯಿತು ನೋಡಿ, ಅದಕ್ಕೆ ಇವಾಗ ಎದ್ದು ಹಾಗೆ ಒಳಗಡೆ ಬಂದು
ದಿವಾನ್ ಕಾಟ್ ಮೇಲೆ ಮಲ್ಕೊಳ್ಳೋಕ್ಕೆ ಅಂತೇಳಿ ಬಂದಿರುವಂಥದ್ದು. ಏನಾಗುತ್ತೆ ಅಂದರೆ ಬೆಕ್ಕು ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ ತುಂಬ ಹೊತ್ತು ಬಿಸಿಲಲ್ಲಿ ಮಲ್ಕೊಂಡಿರುತ್ತೆ. ಅದಾದಮೇಲೆ ಬಿಸಿಲು ಜಾಸ್ತಿ ಅನಿಸ್ದಾಗ ಅದಕ್ಕೆ ಪುನಃ ಬಂದು ನೆರಳಲ್ಲಿ ಮಲಗುವಂಥದ್ದು, ಮತ್ತು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೋಗೋದು, ಮತ್ತೆ ಮಲಗೋದು, ಈ ಥರ ಮಾಡ್ತಾ ಇರುತ್ತದು ಬೆಕ್ಕುಗಳೇ ಹಾಗೆ. ಆಮೇಲೆ ಊಟ ಗೀಟ ಎಲ್ಲ ಮಾಡಿಕೊಂಡು ಹಾಗೆ ಲೆಮನ್ ಜ್ಯೂಸ್ ಎಲ್ಲ ಮಾಡಿದ್ನಲ್ಲ ಅದನ್ನು ಕೌಶಿಗೆ ಹೇಳಿದೆ, ಹೋಗ್ಬಿಟ್ಟು ಏನಿಲ್ಲ ಅದು ಪಾತ್ರೆಲ್ಲ ಹಾಗೆ ಇಟ್ಟಿದೆ, ಅದನ್ನು ಬಸ್ಬಿಟ್ಟು ಲೋಟ ಹಾಕೊಂಡು ತೊಗೊಬಾ ಅಂತ. ಅವನು ಹಾಗೆ ಅಪ್ಪ ಮಗ ಇಬ್ಬರು ಟಿ ವಿ ನೋಡ್ತಾಯಿದ್ರ. ಏನದು ಚಾಮುಂಡಿ ಬೆಟ್ಟದಲ್ಲಿ ಬೆಂಕಿದು ಅದೇ ನ್ಯೂಸ್ ಬರ್ತಾಯಿತ್ತು, ಅದನ್ನು ನೋಡ್ತಾ ಕೂತಿದ್ರ. ಆಮೇಲೆ ನಾನೇ ಹೋಗ್ಬಿಟ್ಟು, ಇವನು ನಂಗೆ ಗೊತ್ತು ಇವನು ಎದ್ದು ಹೋಗಲ್ಲ ಅಂಥೇಳಿ, ಆಮೇಲೆ ನಾನೇ ಹೋಗ್ಬಿಟ್ಟು ಆಮೇಲೆ ಲೆಮನ್ ಜ್ಯೂಸನ್ನ ಅದನ್ನು ಬಸ್ತು, ಅಂದರೆ ಏಲಕ್ಕಿ ಕಾಯಿ ಎಲ್ಲ ಇರುತ್ತಲ್ಲ ಅದು ಹಾಗೆ ಕುಡಿದು ನಡೆಯುತ್ತೆ. ಅದೇನೆಂದರೆ ಸ್ವಲ್ಪ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ ಅಂಥೇಳಿ ಅಷ್ಟೇ, ಅದನ್ನು ಬಸ್ತು ಕುಡಿಯುವಂಥದ್ದು. ಹಾಗೆ ಇದು ನೋಡ್ತಾ ಇರ್ಬೋದು, ಅಲ್ಲಿ ಒಂದು ಬ್ರಷ್ ಇದೆ, ಅದು ಪೇಂಟದು, ಡ್ರಾಯಿಂಗ್ ಎಲ್ಲ ಮಾಡಿದಾಗ ಪೇಂಟ್ ಮಾಡುವಂಥ ಬ್ರಷು. ಇದು ಒಳಗಡೆಯಿಂದ ಕಾಣಿಸ್ತಲ್ಲ, ಅದು ಹೊರಗಡೆಯಿಂದ ಅಂಟಿಸಿದ್ದಾರೆ ಅಂದ್ಬಿಟ್ಟು ಅದನ್ನು ಎಳಿತಾ ಇರುವಂಥದ್ದು ಬೆಕ್ಕು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಸಮ್ಮರೆಲ್ಲ ಇರೋದ್ರಿಂದ ಸರ್ಬತ್ತು ಅಥವಾ ಲೆಮನ್ ಜ್ಯೂಸ್ ಅಂತ ಏನು ಹೇಳ್ತೀರಾ ಅದನ್ನು ಮಾಡಿಕೊಂಡು ಕುಡೀರಿ, ದೇಹಕ್ಕೂ ಕೂಡ ತಂಪು. ಓಕೆ, ಹಾಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.